ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಸಂಡೇ ಸ್ಪೆಷಲು ನಾಟಿ ಕೋಳಿ ಬಸ್ಸಾರು ರೆಸಿಪಿ ಮಾಡ್ತಿದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನಿಲ್ಲಿ 2 kg ನಾಟಿ ಕೋಳಿ ತರಿಸಿ ಚೆನ್ನಾಗಿ ಸುಡಿಸಿ ಅರಿಶಿನ ಹಾಕಿ ಒಂದು 2-3 ಸಲ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದು ಪಕ್ಕ ಹಳ್ಳಿಯಲ್ಲಿ ಮನೆಯಲ್ಲಿ ಸಾಕುವಂಥ ಪ್ಯೂರ್ ನಾಟಿ ಕೋಳಿ ತರಿಸಿರೋದು, ಅಂಗಡಿಯಲ್ಲಿ ಸಿಗುವಂಥ ನಾಟಿ ಕೋಳಿ ಎಲ್ಲ. ಮತ್ತು ನಾನು ಇದಕ್ಕೆ ಒಂದು ಸೀಕ್ರೆಟ್ ಆಗಿರೋ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ನಮ್ಮ ಮನೆಯಲ್ಲಿ ಯಾವಾಗಲೂ ನಾಟಿ ಕೋಳಿ ಸಾಂಬಾರು ಮಾಡಿದ್ರೆ ಹೀಗೇ ಮಾಡೋದು. ಅದೇನು ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ತೋರಿಸ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ನಾನು ಮಾಡೋ ಹಾಗೆ ನೀವು ಈ ರೆಸಿಪಿನ ಮಾಡಿ ನೋಡಿ. ಒಂದು ಚೂರು ಬಿಡ್ದ ಹಾಗೆ ಸಾಂಬಾರು ಬೇಗನೆ ಖಾಲಿ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಿರೋಂಥ ಅಂದರೆ ಮಸಾಲೆ ಇಂಗ್ರೀಡಿಯೆಂಟ್ ಏನೇನು ಅಂತ ನೋಡೋಣ ಬನ್ನಿ. ಇವಾಗ ನಾನಿಲ್ಲಿ 1 ಗೆಡ್ಡೆ ಈರುಳ್ಳಿನ ಚಿಕ್ಕದಾಗಿ ಚಿಕನ್ ಒಗ್ಗರಣೆಗೆ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 2 ದೊಡ್ಡದಾಗಿ ಇರೋಂಥ ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದಕ್ಕೆ. ಮತ್ತು ಒಂದು 8ರಿಂದ 10 ಬೆಳ್ಳುಳ್ಳಿ, ಒಂದು 2 ಇಂಚಷ್ಟು ಶುಂಠಿ, 1 ಕಪ್ಪು ಕೊತ್ತಂಬರಿ ಸೊಪ್ಪು, 2 ಚಮಚ ಗಸಗಸೆ, ಮತ್ತು ನಾನಿಲ್ಲಿ ಕೊಬ್ಬರಿ ಕಾಯಿನ ತಗೊಂಡಿದ್ದೀನಿ. ನೀವು ಹಸಿ ತೆಂಗಿನಕಾಯಿ ಬೇಕಾದ್ರೆ ತಗೋಬೋದು. 1 ಕಪ್ ತಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಹಸಿ ತೆಂಗಿನಕಾಯಿ ಬಳಸೋದು ಸ್ವಲ್ಪ ಕಡಿಮೆನೇ, ಎಲ್ರಿಗೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿದ್ದರಿಂದ. ಹಾಗಾಗಿ ನಾನು ಎಲ್ಲದಕ್ಕೂ ಕೊಬ್ಬರಿನೇ ಹಾಕ್ತೀನಿ. ಒಂದು ಅರ್ಧ ಕಪ್ಪು ಉರಿಗಡಲೆ, ಚೂರು ಚಕ್ಕೆ, ಒಂದು 4ರಿಂದ 5 ಲವಂಗ, ಇಷ್ಟನ್ನು ತಗೊಂಡಿದ್ದೀನಿ. ಇದನ್ನೆಲ್ಲನೂ ಕೂಡ ಮಿಕ್ಸಿ ಜಾರಲ್ಲಿ ಹಾಕಿ ನೀಟಾಗಿ ರುಬ್ಕೊಬೇಕು. ಮತ್ತು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ನಲ್ಲ, ಅದೇನಲ್ಲ, ಹುಚ್ಚೆಳ್ಳು ತೊಗೊಂಡಿದ್ದೀನಿ. ಇಲ್ಲೊಂದು 4ರಿಂದ 5 ಟೇಬಲ್ ಸ್ಪೂನ್ ಹುಚ್ಚೆಳ್ಳನ್ನ ತೊಗೊಂಡಿದ್ದೀನಿ. ಇದೇನು ಮಾಡೋದಂತ ಕೊನೆಯಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಈಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಎಲ್ಲ ಮಸಾಲೆ ಪದಾರ್ಥಗಳನ್ನು ಈಗ ಒಂದೊಂದಾಗಿ ಹಾಕ್ಕೊಳ್ಳೋಣ. ಕಾಯಿ, ಹಸಿ ಕಡಲೆ, ಚಕ್ಕೆ, ಲವಂಗ, ಮತ್ತು ಬೆಳ್ಳುಳ್ಳಿ, ಶುಂಠಿ, ಗಸಗಸೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ ಇಟ್ಕೊಂಡಿದ್ದಲ್ಲ ಅದು ಎಲ್ಲನೂ ಹಾಕ್ಕೊಂಡು ನೀಟಾಗಿ ಒಂದು ಫೈನ್ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಪೇಸ್ಟ್ ರೆಡಿಯಾಗಿರುತ್ತಲ್ಲ, ಅದಕ್ಕೆ ನಾನು ಸ್ವಲ್ಪ ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 2.5 ಟೇಬಲ್ ಸ್ಪೂನು ಸಾಂಬಾರು ಪುಡಿನ ಹಾಕ್ಕೊಂಡು ಅದನ್ನು ಇನ್ನೊಂದು ಸಲ ರುಬ್ಕೊತೀನಿ. ರುಬ್ಕೊಂಡ್ಮೇಲೆ ಈ ರೀತಿ ಮಸಾಲೆ ರೆಡಿಯಾಗಿದೆ. ಮತ್ತೊಂದು ಕಡೆ ಇನ್ನೊಂದು ಜಾರನ್ನ ತಗೊಂಡು ಅದಕ್ಕೆ ತಗೊಂಡಿರೋಂಥ ಹುಚ್ಚೆಳ್ಳನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಫೈನಾಗಿ ಅದನ್ನು ರುಬ್ಕೊಬೇಕು. ಅದರಲ್ಲಿ ಹಾಲು ಥರ ಬರುತ್ತಲ್ವ, ಹಾಲು ನಮಗೆ ಈ ಸಾಂಬಾರಿಗೆ ಬೇಕಾಗುತ್ತೆ, ನಾಟಿ ಕೋಳಿ ಸಾಂಬಾರಿಗೆ. ಅದನ್ನು ಈಗ ನಾನು ರೆಡಿ ಮಾಡ್ಕೊತೀನಿ. ನೋಡಿ, ನುಣ್ಣಗೆ ರುಬ್ಬಿದ ನಂತರ ಈ ರೀತಿ ಕಾಣಿಸುತ್ತಲ್ವ. ಅದನ್ನು ನಾವೀಗ ಏನು ಮಾಡಬೇಕಪ್ಪ ಅಂದರೆ, ಒಂದು ಹಸಿಟ್ಟನ್ನು ಜರಡಿ ಹಾಡ್ತೀವಲ್ಲ, ಆ ಜರಡಿನ ತಗೊಂಡು ಕೆಳಗಡೆ ಒಂದು ಪಾತ್ರೆನ ಇಟ್ಕೊಂಡು ರುಬ್ಕೊಂಡಿರುವಂತಹ ಹುಚ್ಚೆಳ್ಳನ್ನ ಪೇಸ್ಟನ್ನು ಈ ಜರಡಿಯಲ್ಲಿ ಹಾಕ್ಕೊಂಡು ನೀಟಾಗಿ ಕೈ ಆಡಿಸ್ತಾ ಇದ್ದರೆ ಅದರಲ್ಲಿರೋಂಥ ಹಾಲಂಶ ಎಲ್ಲ ಕೆಳಗಡೆ ಬರುತ್ತೆ, ಪಾತ್ರೆ ಒಳಗಡೆ ಬರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಅದರೊಳಗಿರೋ ಹಾಲನ್ನೆಲ್ಲ ತೊಗೊಂಡ್ಬಿಡೋಣ. ನೋಡಿ, ಈ ರೀತಿ ಕೈಯಲ್ಲಿ ಸ್ವಲ್ಪ ಕಲಸಿದ್ರೆ ಸಾಕು. ಹುಚ್ಚೆಳ್ದು ತರಿ ಎಲ್ಲ ಆಚೆ ಉಳಿಯುತ್ತೆ, ಅದರ ಹಾಲು ಮಾತ್ರ ಕೆಳಗಡೆ ಬರುತ್ತೆ. ನೀಟಾಗಿ ತೋರಿಸ್ತೀನಿ ನೋಡಿ, ಅದು ಹೇಗೆ ಬರುತ್ತೆ ಹಾಲು ಕೆಳಗಡೆ ಅಂತ. ನೋಡಿ, ರಸ ಎಲ್ಲ ಕೆಳಗಡೆ ಬಂದು ಬರೀ ತರಿ ಮಾತ್ರ ಉಳ್ಕೊಂಡಿದೆ ಹುಚ್ಚೆಳ್ಳಿಂದು. ಈ ಹಾಲು ಇದೆಯಲ್ಲ, ನಾಟಿ ಕೋಳಿ ಸಾಂಬಾರಿಗೆ ಮಾತ್ರ ತುಂಬ ಅದ್ಭುತವಾದಂಥ ರುಚಿನ ಕೊಡುತ್ತೆ. ನಾವು ಮಂಡ್ಯದವರಾಗಿರೋದ್ರಿಂದ ನಮ್ಮ ದೊಡ್ಡಮ್ಮ ಎಲ್ಲರೂ ನಾಟಿ ಕೋಳಿ ಸಾಂಬಾರು ಮಾಡಬೇಕಾದ್ರೆ ಇದನ್ನು ಆಲ್ವೇಸ್ ಯಾವಾಗ್ಲೂ ಹಾಕ್ಬಿಟ್ಟೆ ಮಾಡ್ತಾರೆ. ನೋಡಿ, ನೆಕ್ಸ್ಟು ಗ್ಯಾಸ್ ಸ್ಟವನ್ನು ಅಂಟಿಸ್ಕೊಂಡು ಅದ್ರ ಮೇಲೆ ಕುಕ್ಕರ್ನ ಇಟ್ಕೊತಾ ಇದ್ದೀನಿ. ನಾವು ಇಷ್ಟೊತ್ತು ಮಸಾಲೆ ಪದಾರ್ಥನ ರೆಡಿ ಮಾಡ್ಕೊಂಡ್ವಿ. ಮಸಾಲೆ ಪದಾರ್ಥ ರೆಡಿ ಇದ್ದರೆ ಸಾಂಬಾರು ಆಲ್ಮೋಸ್ಟ್ ಅಲ್ಲೂ ರೆಡಿ ಆದಂಗೆ. ಕುಕ್ಕರ್ ಬಿಸಿ ಆದ ನಂತರ ನಾನು ಅದಕ್ಕೆ 3ರಿಂದ 4 ಟೇಬಲ್ ಸ್ಪೂನು ಆಯಿಲನ್ನು ಹಾಕ್ಕೊತಾ ಇದ್ದೀನಿ. ನಾಟಿ ಕೋಳಿ ಸಾಂಬಾರಿಗೆ ತೀರಾ ಆಯಿಲ್ ಹಾಕ್ಕೊಂಡು ಮಾಡಿದ್ರೆ ಚೆನ್ನಾಗಿರಲ್ಲ, ಆ ಕಾರಣಕ್ಕೋಸ್ಕರ ನಾನು ಸ್ವಲ್ಪನೇ ಆಯಿಲ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಆಯಿಲ್ ಬಿಸಿಯಾದ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಅದರ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ನಾನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಚಿಕನ್ನ ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡ್ಬಿಟ್ಟು
ನೋಡಿ ಈ ರೀತಿ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಪುಡಿ ಉಪ್ಪಿಗಿಂತ ಕಲ್ಲುಪ್ಪು ಹಾಕಿ ಚಿಕನ್ನು ಮಟನ್ನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಉಪ್ಪು ಕೂಡ ಹಿಡಿಯುತ್ತೆ ಮಟನ್ಗೆಲ್ಲನೂ, ಹಾಗಾಗಿ ನಾನು ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಇದೆಲ್ಲನೂ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡೋಣ. ಮತ್ತು ಈ ಕಡೆ ಒಂದು ಪಾತ್ರೆನ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲೆ ಮತ್ತು ಹುಚ್ಚೆಳ್ಳಿನ ರಸನ ಹಾಲು ತೊಗೊಂಡಿದ್ವಲ್ಲ ಅದನ್ನು ಎರಡನ್ನೂ ಮಿಕ್ಸ್ ಮಾಡಿ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಈ ಟೈಮಲ್ಲೇ ಸೇರಿಸ್ಕೊಂಡು ಅದನ್ನೊಂದು ಕಡೆ ಕುದಿಯೋಕ್ಕಿಡೋಣ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಂಬಾರು ತಿಕ್ನೆಸ್ ಯಾವಾಗಲೂ ಸ್ವಲ್ಪ ತೆಳುವಾಗೇ ಇರಬೇಕು ನಾಟಿ ಕೋಳಿ. ನೋಡಿ ಈ ಕಡೆ ಚಿಕನ್ ಕೂಡ ಆಲ್ರೆಡಿ 2 ವಿಜಿಲ್ ಆಗೋಯ್ತು. ಸೊ ಲಾಸ್ಟ್ ಟೈಮು ಚಿಕನ್ ತಂದಾಗ ಅದು ಬೇಗ ಬೆಂದಿರಲಿಲ್ಲ, ಆ ಕಾರಣಕ್ಕೋಸ್ಕರ 2 ವಿಜಿಲ್ ಮಾಡಿಬಿಟ್ಟೆ. ಈ ಸಲ ಏನಾಗಿದೆ ಅಂತ ನೋಡಬೇಕು. ನೋಡಿ ಲಿಡ್ಡನ್ನು ಓಪನ್ ಮಾಡ್ತಿದ್ದೀನಿ. ಅದರದ್ದು ಗಾಳಿ ಎಲ್ಲ ಹೋದ್ಮೇಲೆ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಆಲ್ರೆಡಿ. ಸೊ ಈ ಬೆಂದಿರೋ ಚಿಕನ್ಗೆ ನಮ್ಮ ಕಡೆ ಚಾಕನ್ನ ಕಾಯಿಸಿ ಹಾಕೋದು ರೂಢಿ ಇದೆ. ನಮ್ಮ ಊರಲ್ಲೆಲ್ಲ ಕುಡುಗೋಲು ಅಂತ ಬರುತ್ತಲ್ಲ ಅದನ್ನು ಕಾಯಿಸ್ಬಿಟ್ಟು ಹಾಕ್ತಾರೆ. ಸೊ ನಾನಿಲ್ಲಿ ಸದ್ಯಕ್ಕೆ ಚಾಕನ್ನು ಬಿಸಿ ಮಾಡಿ ಕೆಂಪಗೆ ಕಾಯಿಸ್ಕೊಂಡು ಬೆಂದಿರೋ ಚಿಕನ್ ಒಳಗಡೆ ಅದನ್ನು ಹಾಕ್ಕೊತಾ ಇದ್ದೀನಿ. ಅಂದರೆ ಏನಾದರೂ ದೃಷ್ಟಿ ಏನಾದರೂ ಆಗಿದ್ದರೆ ಅದರಿಂದ ಹೋಗುತ್ತೆ ಅನ್ನೋದು ನಮ್ಮ ಹಿರಿಯರ ನಂಬಿಕೆ. ಸೊ ನಾನು ಕೂಡ ಅದನ್ನು ಫಾಲೋ ಮಾಡ್ತೀನಿ. ಮತ್ತೊಂದು ಕಡೆ ನೋಡಿ ಸಾಂಬಾರನ್ನ ಕುದಿಯೋಕ್ಕಿಟ್ಟಿದ್ನಲ್ಲ, ಆ ಸಾಂಬಾರು ಇನ್ನೇನು ಕುದಿ ಬರ್ತಾಯಿದೆ. ಇವಾಗ ನಾನು ಬೇಯಿಸಿ ಇಟ್ಕೊಂಡಿರೋ ಚಿಕನ್ನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಲಾಸ್ಟ್ ಟೈಮು ಬೇಗ ಬೆಂದಿಲ್ಲ ಅಂತೇಳಿ 2 ವಿಜಿಲ್ ಮಾಡ್ಕೊಂಬಿಟ್ಟಿದ್ದೆ. ಸೊ ಚಿಕನ್ ಸ್ವಲ್ಪ ಬೆಂದೋಗ್ಬಿಟ್ಟಿದೆ. ಆ ಕಾರಣಕ್ಕೋಸ್ಕರ ನಾನು ಒಂದು 4-5 ಕುದಿ ಮಾತ್ರ ಸಾಂಬಾರಲ್ಲಿ ಚಿಕನ್ನ ಕುದಿಸ್ಕೊತೀನಿ. ಆನಂತರ ಇದನ್ನ ಬಸ್ಸಾರು ಮಾಡಬೇಕಲ್ವ. ಸೊ ಸಾಂಬಾರಿಗೆ ನಾನು ಚಿಕನ್ನ ಸಪ್ರೇಟಾಗಿ ತಗೊಂಡು ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ ಈ ಕಡೆ ಚಿಕನ್ನ ತೆಗೆದಿಟ್ಕೊಂಡಿದ್ದೀನಿ ಆಲ್ರೆಡಿ ಒಂದು ಕಡೆ. ಇವಾಗ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು 3 ಟೇಬಲ್ ಸ್ಪೂನು ಆಯಿಲನ್ನು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಇದು ಸಪ್ರೇಟಾಗಿ ಮತ್ತೆ ಒಗ್ಗರಣೆಗೆ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಅದನ್ನು ತೋರ್ಸೋಕ್ಕೆ ಹೋಗಲಿಲ್ಲ ಕಟ್ ಮಾಡಿರೋದನ್ನ, ವಿಡಿಯೋ ಲಾಂಗ್ ಆಗುತ್ತೆ ಅಂತೇಳಿ. ಸೊ ಆ ಈರುಳ್ಳಿನ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡಿಕೊಂಡು ಇವಾಗ ಅದಕ್ಕೆ ತೆಗೆದಿಟ್ಕೊಂಡಿರೋಂಥ ಚಿಕನ್ನೆಲ್ಲನೂ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು ಉರಿನ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚಿಕನ್ ಎಲ್ಲ ತಳ ಹಿಡಿದ್ಬಿಡುತ್ತೆ, ಆ ಕಾರಣಕ್ಕೋಸ್ಕರ. ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಇನ್ನೊಂದು ಸ್ವಲ್ಪ ಪುಡಿ ಸಾಲ್ಟನ್ನು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸಾಂಬಾರು ಪುಡಿ ಮತ್ತು ಗರಂ ಮಸಾಲೆ, ಚಿಕನ್ ಮಸಾಲೆ ಇದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಚಿಕನ್ನಲ್ಲಿ ಸ್ವಲ್ಪ ನೀರಿನ ಅಂಶ ಇತ್ತಲ್ವ, ಆ ನೀರಿನ ಅಂಶ ಎಲ್ಲ ಸ್ವಲ್ಪ ಡ್ರೈ ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ ಅಲ್ಲಿ ನೀರಿನ ಅಂಶ ಇದೆಯಲ್ಲ ಅದೆಲ್ಲ ಡ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕ್ಕೊಂಡ್ಬಿಟ್ರೆ ಚಿಕನ್ ಬಸ್ಸಾಂಬಾರ್ದು ಫ್ರೈ ರೆಡಿ ಆಗಿಬಿಡುತ್ತೆ. ಮತ್ತೊಂದು ಕಡೆ ಸಾಂಬಾರು ಈಗ ನೀಟಾಗಿ ಕುದಿ ಬರ್ತಾ ಇದೆ. ಸೊ ಈ ಟೈಮಲ್ಲಿ ನಾನು ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ಈ ಟೈಮ್ನಲ್ಲಿ ಬೇಕಿದ್ದರೆ ಉಪ್ಪು ಖಾರನ ಚೆಕ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಸಾಂಬಾರು ತೆಳುವಾಗಿ ಬೇಕು ಅಂದರೆ ನೀರನ್ನು ಕೂಡ ನೋಡಿ ಹಾಕೋಬೋದು. ನಾನು ಕೂಡ ನೀರನ್ನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಸೊ ಫೈನಲಿ ನಮ್ಮ ಮನೆಯಲ್ಲಿ ನಮ್ಮ ಕಡೆಯಲ್ಲಿ ಮಾಡುವಂಥ ನಾಟಿ ಕೋಳಿ ಬಸ್ಸಾಂಬಾರು ರೆಸಿಪಿ ರೆಡಿಯಾಗಿದೆ. ಸೊ ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವು ಕೂಡ ಒಮ್ಮೆ ಈ ರೀತಿ ಬಸ್ಸಾಂಬಾರನ್ನ ಟ್ರೈ ಮಾಡಿ ರುಚಿ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ತಪ್ಪೇನಾರು ಇದ್ದರೆ ಕ್ಷಮಿಸಿ ಅಂತ ಕೇಳ್ಕೊತೀನಿ. ಮತ್ತು ನಾಟಿ ಕೋಳಿ ಮುದ್ದೆ ಬಸ್ಸಾರು ಒಳ್ಳೆ ಕಾಂಬಿನೇಷನ್ ಇರುವಂಥ ಊಟ. ಎಂಥವರ ಬಾಯಲ್ಲೂ ಕೂಡ ನೀರು ಉರಿಸುತ್ತೆ ಈ ರೀತಿ ನಾಟಿ ಕೋಳಿ ಬಸ್ಸಾರು ಮುದ್ದೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸೊ ಮತ್ತೆ ಒಂದೊಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.